ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪಲ್ಲಿ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ, ಯಾರಿಗೆಲ್ಲ ಹೇರ್ ಲಾಸ್ ಆಗ್ತಾ ಇರುತ್ತೆ, ಇದು ಹೇರ್ ಗ್ರೋತನ್ನ ಪ್ರಮೋಟ್ ಮಾಡುತ್ತೆ. ಹಾಗೆ ಹೆಲ್ತಿ ಸ್ಕಿನ್ನಿಗೆ ಇದು ತುಂಬಾ ಉಪಯುಕ್ತಕಾರಿ. ಅದ್ರ ಜೊತೆಗೇನೆ ಬ್ಲಡ್ ಶುಗರ್, ಯಾರಿಗೆಲ್ಲ ಹೈ ಬ್ಲಡ್ ಶುಗರ್ ಇರುತ್ತೆ ಅವರು ಈ ತರ ಚಟ್ನಿ ಪುಡಿ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ರೆಡ್ಯೂಸ್ ಆಗುತ್ತೆ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನು ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಅದನ್ನ ಎಲೆಗಳನ್ನೆಲ್ಲ ಬಿಡಿಸ್ಕೊಂಡ್ಬಿಟ್ಟು ನೆರಳಲ್ಲಿ ಒಂದೇ ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಈ ತರ ಒಣಗಿರೋ ಕರ್ಬೇವಿನ ಸೊಪ್ಪನ್ನ ತಗೊಂಡ್ಬಿಟ್ಟು ಅದ್ರ ಜೊತೆಗೇನೆ ಕೊಬ್ಬರಿ ತುರಿ ತಗೊಳ್ತಾ ಇದ್ದೀನಿ. ಕೊಬ್ಬರಿ ತುರಿ ಬೇಕಾಗತ್ತೆ. ಮತ್ತೆ ಹುರ್ಗಡ್ಲೆ ತಗೊಳ್ತಾ ಇದ್ದೀನಿ. ಹೇಗ್ ಮಾಡೋದು ಅಂತ ಹೇಳಿದ್ರೆ, ಇದಕ್ಕಿಂತ ಮುಂಚೆ ಬೆಳ್ಳುಳ್ಳಿ, ಯಾರಿಗಾರು ಬೆಳ್ಳುಳ್ಳಿ ಇಷ್ಟ ಇಲ್ಲ, ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು. ಬಟ್ ನಾನಿಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡ್ತಿದ್ದೀನಿ. ಅದ್ರ ಜೊತೆಗೇನೆ ಸ್ವಲ್ಪ ಜೀರಿಗೆ. ಫಸ್ಟ್ ಏನಂತ ಹೇಳಿದ್ರೆ, ಕೊಬ್ಬರಿನ ಈ ತರ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ತುರ್ಕೊಳ್ಬೇಕು ಈ ರೀತಿ. ಅದಾದ್ಮೇಲೆ ಒಂದು ಪ್ಯಾನಿಗೆ ಈ ಕೊಬ್ಬರಿ ತುರಿನೆಲ್ಲ ಹಾಕ್ಬಿಟ್ಟು ಡ್ರೈ ರೋಸ್ಟ್ ಮಾಡಬೇಕು. ಅದಾದ ನಂತರ ಅದೇ ತರ ಸೇಮ್ ಕರ್ಬೇವಿನ ಸೊಪ್ಪನ್ನು ಕೂಡ ಡ್ರೈ ರೋಸ್ಟ್ ಮಾಡಬೇಕು. ಮತ್ತೆ ಜೀರಿಗೆನು ಕೂಡ. ಇದೆಲ್ಲದನ್ನು ರೋಸ್ಟ್ ಮಾಡ್ಕೊಂಡ್ಬಿಟ್ಟು ನಾನೀಗ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಫಸ್ಟಿಗೆ ಕೊಬ್ಬರಿ ತುರಿ, ನಂತರ ಕರ್ಬೇವಿನ ಸೊಪ್ಪು, ಮತ್ತೆ ಹುರ್ಗಡ್ಲೆ ಇಷ್ಟನ್ನು ಹಾಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಜೀರಿಗೆ ಮತ್ತೆ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಮುಂಚೆನೆ ಸೇರಿಸ್ಬೋದು, ಬಟ್ ಮುಂಚೆನೆ ಸೇರಿಸಿದ್ರೆ ಅದು ಸರಿಯಾಗಿ ಗ್ರೈಂಡ್ ಆಗಲ್ಲ. ಹಾಗಾಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಸೇರಿಸ್ತಿದ್ದೀನಿ. ಮತ್ತೆ ಖಾರದ ಪುಡಿ 1-2 ಸ್ಪೂನು ಹಾಕ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಬೋದು. ಮತ್ತೆ 1 ಸ್ಪೂನು ಅರಿಶಿನ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇನೆ ಸ್ವಲ್ಪ ಬೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಯಾರಿಗೆಲ್ಲ ಸ್ವೀಟ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಬೆಲ್ಲನ ಸ್ಕಿಪ್ ಮಾಡ್ಬೋದು. ಮತ್ತೆ 3/4 ಸ್ಪೂನು ಸಾಲ್ಟ್ ಹಾಕ್ತಿದ್ದೀನಿ. ಇಷ್ಟೆಲ್ಲ ಹಾಕ್ಬಿಟ್ಟು ಒಂದ್ಸರಿ ಗ್ರೈಂಡ್ ಮಾಡಿ, ಇದಾದ್ಮೇಲೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದ್ಮೇಲೆ ಮತ್ತೆ ಗ್ರೈಂಡ್ ಮಾಡಬೇಕು. ಸೊ ಇಲ್ಲಿ ನಾವು 2-3 ಸರಿ ಗ್ರೈಂಡ್ ಮಾಡಿದ್ದೀವಿ. ಇದಾದ್ಮೇಲೆ ನಿಮಗೆ ಹೆಲ್ದಿ ಅಂಡ್ ಟೇಸ್ಟಿ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ. ಇದನ್ನ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಈ ಚಟ್ನಿ ಪುಡಿ ಹಾಕೊಂಡು ಕಲ್ಸ್ಕೊಂಡು ತಿಂದ್ರೆ ಆಹಾ ಸಖತ್ ಟೇಸ್ಟ್ ಇರುತ್ತೆ. ಈ ಚಟ್ನಿ ಪುಡಿ ನಿಮ್ಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ. ಮತ್ತು ಇನ್ನಷ್ಟು ಹೊಸ ರೆಸಿಪಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.